ಸೌಜನ್ಯ ಪ್ರಕರಣ ನಡೆದ ದಿನ ಏನಾಗಿತ್ತು ಎನ್ನುವಂತಹ ಒಂದು ಪ್ರಶ್ನೆ ಇತ್ತು. ಆದರೆ ಆ ಬೆಟ್ಟದಲ್ಲಿ ಅವತ್ತು ರವಿ ಪೂಜಾರಿ ಗೋಪಾಲಕೃಷ್ಣಗೆ ಡ್ಯೂಟಿ ಹಾಕಿದ್ರು. ಇವರ ಜೊತೆ ಮತ್ತೆ ಯಾರೋ ಇದ್ರು. ಅವರೇ ಯಾರು ಅಂತ ಅವರು ಸಂತೋಷ್ ರಾವ್ ಅವರನ್ನ ಹಿಡಿದಿಟ್ಟುಕೊಂಡಿದ್ರು. ಆ ಸಮಯದಲ್ಲಿ ರವಿ ಪೂಜಾರಿ ಗೋಪಾಲಕೃಷ್ಣ ರೂಮ್ ಬಾಯ್ಸ್ ಆಗಿದ್ರು. ಇವರಿಬ್ಬರು ಕೂಡ ರೂಮ್ ಬಾಯ್ಸ್. ಈ ಹಿಂದೆ ಹೇಳಿದ್ರು ಅವರು. ಸ್ವಲ್ಪ ದಿನ ಆಯಿತು ಗೋಪಾಲಕೃಷ್ಣ ಏನಾದ ಗೊತ್ತಿಲ್ಲ. ಈ ವಿಚಾರ ಇಂತಹ ಮಾಹಿತಿ ಹೊರಗೆ ಬರ್ತಾ ಇದೆ. ತಿಮರೋಡಿ ಬಳಿ ವಿವರ ಹಂಚಿಕೊಂಡಿದ್ದಾನೆ ಚಿನ್ನಯ್ಯ. ಈಗ ರೂಮ್ ಬಾಯ್ಸ್ ಇದ್ರು, ಪೊಲೀಸ್ ಇದ್ರು ಅಲ್ಲಿ. ಸೌಜನ್ಯ ಪ್ರಕರಣ ಹೇಗೆ ನಡೀತು, ಏನಾಗಿತ್ತು ಆ ದಿನ, ಎಲ್ಲ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾನೆ. ಬೆಟ್ಟದಲ್ಲಿ ಅವತ್ತು ರವಿ ಪೂಜಾರಿ ಗೋಪಾಲಕೃಷ್ಣಗೆ ಡ್ಯೂಟಿ ಇತ್ತು. ಅವರು ಕೆಲಸ ಮಾಡ್ತಾ ಇದ್ರು. ಇವರ ಜೊತೆ ಮತ್ತೆ ಯಾರೋ ಇದ್ರು. ಅವರೇ ಮೈನ್ ಎನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಇವರು ಸಂತೋಷ್ ರಾವ್ ಅವರನ್ನು ಹಿಡಿದಿಟ್ಕೊಂಡಿದ್ರು. ರವಿ ಪೂಜಾರಿ ಗೋಪಾಲಕೃಷ್ಣ ಏನಿದ್ದಾರೆ ಇವರಿಬ್ಬರು ಕೂಡ ರೂಮ್ ಬಾಯ್ಸ್ ಹಾಕಿದ್ರು. ಕೆಲಸ ಮಾಡ್ತಾ ಇದ್ರು ರೂಮ್ ಬಾಯ್ಸ್ ಹಾಕಿ. ಅವರಿಗೆ ಅವತ್ತು ಡ್ಯೂಟಿ ಹಾಕಿದ್ರು. ಸಂತೋಷ್ ರಾವನ್ನು ಇವರು ಹಿಡಿದಿಟ್ಟುಕೊಂಡಿದ್ರು. ಅದು ಯಾಕೆ ಅಂತ ಗೊತ್ತಿಲ್ಲ. ಆದರೆ ಈ ವಿಚಾರದ ಬಗ್ಗೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಕೇಸ್ ಪ್ರಕರಣದಲ್ಲಿ ಸಂತೋಷ್ ಕುಮಾರ್ ಎನ್ನುವಂತಹ ಒಂದು ವ್ಯಕ್ತಿ ಏನಿದ್ದಾನೆ ಆತ ಆರೋಪಿ ಅಂತ ಬಂಧಿಸಲಾಗಿತ್ತು. ವಿಚಾರಣೆ ನಡೆದಿತ್ತು. ಕೋರ್ಟ್ ಆತ ಸಂತೋಷ್ ರಾವ್ ಎನ್ನುವಂಥ ವ್ಯಕ್ತಿ ಏನಿದ್ದಾನೆ ಆತ ಆ ಆರೋಪ ಕೇಳಿ ಬಂದಾಗ ಆತನ ಕೋರ್ಟ್ಗೆ ಕೂಡ ಪ್ರೊಡ್ಯೂಸ್ ಮಾಡಿದ್ರು. ಆತ ಆರೋಪಿ ಅಲ್ಲ ಅಂತ ಹೇಳಿ ಬಿಡುಗಡೆ ಮಾಡಿತ್ತು ಕೋರ್ಟ್, ಸುಪ್ರೀಂ ಕೋರ್ಟ್. ಆದರೆ ಈಗ ಅದೇ ವಿಚಾರವಾಗಿ ಮಾತನಾಡಿರುವಂಥದ್ದು ಈ ಒಂದು 6ನೇ ವಿಡಿಯೋದಲ್ಲಿ ಸ್ಫೋಟಕವಾದಂಥ ಒಂದು ಮಾಹಿತಿ ಬರ್ತಾ ಇರುವಂಥದ್ದು. ಆ ದಿನ ಏನಾಯಿತು ಎಲ್ಲವನ್ನ ಕೂಡ ತಿಮರೋಡಿ ಬಳಿ ಹಂಚಿಕೊಂಡಿದ್ದಾನೆ ಚಿನ್ನಯ್ಯ. ಯಾರು ಡ್ಯೂಟಿಯಲ್ಲಿದ್ರು, ಯಾರು ಏನು ಕೆಲಸ ಮಾಡ್ತಾ ಇದ್ರು ಅವತ್ತು, ಅವೆಲ್ಲವನ್ನು ಕೂಡ ಹೇಳಿರುವಂಥದ್ದು. ಏನೇನು ನಡೀತು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ರವಿ ಪೂಜಾರಿ ಗೋಪಾಲಕೃಷ್ಣ ಏನಿದ್ದಾರೆ ಈ ಇಬ್ಬರು ವ್ಯಕ್ತಿಗಳು ರೂಮ್ ಬಾಯ್ಸ್ ಆಗಿದ್ರು. ಅವರು ಅವತ್ತು ಕೆಲಸದಲ್ಲಿದ್ದರು, ಡ್ಯೂಟಿಯಲ್ಲಿದ್ದರು. ಇವರ ಜೊತೆ ಮತ್ತೆ ಯಾರೋ ಇದ್ದರು, ಅವರೇ ಮೈನ್ ಎನ್ನುವಂಥವ್ರು. ಅವರು ಸಂತೋಷ್ ರಾವ್ ಅವರನ್ನು ಹಿಡಿದಿಟ್ಟುಕೊಂಡಿದ್ರು. ಆ ಸಂತೋಷ್ ರಾವ್ ಅಂತ ವ್ಯಕ್ತಿ ಏನಿದ್ದಾನೆ ಆತನ್ನು ಹಿಡಿದಿಟ್ಕೊಂಡಿದ್ರು ಇವರಿಬ್ಬರು. ರವಿ ಪೂಜಾರಿ ಗೋಪಾಲಕೃಷ್ಣ ಇಬ್ಬರು ಕೂಡ ಹಿಡಿದಿಟ್ಟುಕೊಂಡು ಆತನ ಮೇಲೆ ಒಂದು ಆರೋಪ ಹಾಕಬೇಕು ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.